ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಮ್ಮ ಮಂತ್ರಾಲಯ ಈಗ ಸೆಕೆಂಡ್ ಟೈಮ್ ಹೋಗಿದ್ದೆ. ನಮ್ಮ ಅತ್ತೆಯವ್ರನ್ನೆಲ್ಲ ಕರ್ಕೊಂಡೋಗಿದ್ದೆ. ಫಸ್ಟ್ ಟೈಮ್ ನಮ್ಮ ತಂಗಿಯವರೆಲ್ಲ ಹೋಗಿದ್ವಿ ನಾವು. ಸೆಕೆಂಡ್ ಟೈಮ್ ಅತ್ತೆ ಮತ್ತು ನಮ್ಮ ಅತ್ತೆ ಮತ್ತು ನನ್ನ ಮಗ ನಾನು ಹೋಗಿದ್ವಿ. ಯಾವ ಥರ ಹೋಗ್ತಾ ಇದ್ದೀರಲ್ಲ ಮೇಡಮ್ ಅನ್ಕೊಂಡು ಹೋಗ್ಬೇಡ್ರಿ, ಯಾಕಂದರೆ ಅಲ್ಲಿ ಹೊಳಿ ಸ್ನಾನ ಮಾಡಬೇಕು ಅನ್ನೋ ಸಂಬಂಧನೇ ನೈಟೆಲ್ಲ ಜರ್ನಿ ಮಾಡಿ ಹೋಗಿದ್ವಿ. ನೋಡಿರಿ, ಹೊಳಿ ಒಳಗೆ ನೀರು ಒಳಗಡೆ ಯಾವ ಥರ ಇದೆ ಅಂತಂದೇಳಿ ಎಷ್ಟು ತಿಳಿದವು ಅಂದ್ರೆ ನೀರು ಅಷ್ಟು ತಿಳಿದವು, ಬಟ್ ನೀರು ಕಮ್ಮಿ ಇದಾವೆ. ಆನಂದ ಶಯನ ಅನಂತನ ನಯನ ನೋಡುವ ನಿಮ್ಮ ನಳಿನ, ವೀಣೆಯ ನುಡಿಸಿ ನಾದವ ಬೆರೆಸಿ ನಂದನ ಕರೆವ ವದನ. ಭಾಗ್ಯವಿದು ಗುರು ಭಾಗ್ಯವಿದು ಮಧುರಾಪತಿಯನ್ನ ನಟನ ಮಧುರವಿದು. ಕೇಳ್ಕೊಂಡ್ರ ನೀರು ಸ್ನಾನ ಮಾಡಿಕೊಂಡು ನಾವು ದರ್ಶನಕ್ಕೆ ಹೋಗ್ತಾಯಿದ್ವಿ. ಅಲ್ಲಿ ಫಸ್ಟು ಕ್ಯಾಪ್ಚರ್ ಮಾಡ್ಕೊಂಬಂದಿದೆ, ಅದನ್ನೇ ಮಿಡಲಲ್ಲಿ ಹಾಕಿದೆ. ನೋಡ್ರಿ, ಇಲ್ಲಿ ಫುಲ್ಲು ನೀರಿಲ್ಲ, ಅಲ್ಲೆಲ್ಲೋ ಒಂತೆಲ್ಲ ಹರಿತಾ ಇದ್ದಾವೆ, ನೀರು ಇಲ್ಲ. ನಾನು ಅಟ್ಲೀಸ್ಟು ಗುರುವಾರಕ್ಕೊಮ್ಮೆ ಆದರೂ ನೀರು ಬಿಡೋಷ್ಟು ಮಾಡಬೇಕು. ಬಟ್ ನಾವು ಹೆಂಗೆ ಮಾಡೋಕ್ಕಾಗತ್ತೆ, ನಾವೆಲ್ಲ ಅವರು ಹೆಂಗೆ ಮಾಡೋಕ್ಕೂ ಆಗಲ್ಲ. ಯಾಕಂತಂದರೆ ಅದು ಇರ್ತಾವಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು, ಅದಕ್ಕೋಸ್ಕರ. ಮತ್ತೆ ನಮ್ಮ ಅತ್ತೆಯವರು ಏನಾರು ತೊಗೊತೀಯಾ ಅಂತಂದರು. ಇಲ್ಲ, ನಾನು ಏನಂದರೆ ರಾಘವೇಂದ್ರ ಸ್ವಾಮಿ ಫೋಟೋಕ್ಕೆ ಹಚ್ಚೋಕ್ಕೆ ತೊಗೋಬೇಕು ವಿಭೂತಿ ಅಂತಂದೇಳಿ ಅಂದೆ. ಸರಿ ಆಯಿತು ಬಾ, ಲೈನಿಂದ ಹೋಗೋಣ ದರ್ಶನಕ್ಕೆ ಅಂದ್ಕೊಂಡ್ವಿ. ನೋಡಿರಿ, ಇಲ್ಲಿ ಹೊರಗಡೆ ಎಷ್ಟು ಜನ ನಿಂತಿದ್ದಾರೆ ಅಂದರೆ ಲೈನ್ಗೆ ಅಡ್ಡಾಡೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಜನ ಲೈನ್ ನಿಂತಿದ್ದಾರೆ. ಹೆಂಗೆ ದರ್ಶನ ಮಾಡ್ಕೊಳೋದು ಅಂದ್ಕೊಂಡ್ವಿ. ಹಂಗೂ ಹಿಂಗೂ ಫಸ್ಟಲ್ಲೊಂದು ದೇವಿ ದೇವಸ್ಥಾನ ಇದೆಯಲ್ಲ, ಅದನ್ನು ದರ್ಶನ ಮುಗಿಸ್ಕೋಬೇಕಂತಂದ್ರೆ ಮತ್ತೆಯವರು, ಯಾಕಂದ್ರೆ ಆ ತಾಯಿನೇ ನೆಲೆ ಕೊಟ್ಟಿದ್ದು ರಾಘವೇಂದ್ರ ಸ್ವಾಮಿಗೆ ಅಂತ ಹೇಳಿದ್ದು. ಆಯಿತು ಅಂಥೇಳಿ ಆ ದೇವಿನ ದರ್ಶನ ಮಾಡಿಕೊಂಡು ಲೈನಿಂದ ಅಂಥೇಳಿ ಮುಂದಕ್ಕೆ ಹೋಗ್ತಾಯಿದ್ವಿ. ಆಮೇಲೆ ನಮ್ಮ ಫ್ರೆಂಡ್ ಒಬ್ಬರು ಫೋನ್ ಮಾಡಿ ಡೈರೆಕ್ಟಾಗಿ ಒಳಗಡೆ ಹೋಗು ಅಂತಂದರು. ಆಯಿತು ಅಂಥೇಳಿ ಅಲ್ಲಿಂದ ಅವ್ರ ಜೊತೆ ಮಾತಾಡ್ಕೊಂಡು ನೋಡಿರಿ ಒಳಗಡೆ ಬಂದ್ವಿ. ಅಲ್ಲಿ ನಾವು ಸ್ವಲ್ಪ ದರ್ಶನ ಮುಗಿಸ್ಕೊಂಡಿದ್ವಿ. ದರ್ಶನಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ. ದರ್ಶನ ಮುಗಿಸ್ಕೊಂಡು ಮತ್ತು ಈವ್ನಿಂಗ್ ವಾಪಸ್ ಬಂದಿದ್ದು ನಾವು. ಈವ್ನಿಂಗಲ್ಲಿ ಅಂದ್ರೆ ರಥೋತ್ಸವ ಅಂತಾರಲ್ಲ, ಆ ಥರ ರಥೋತ್ಸವ ಇರ್ತಾವೆ. ಪ್ರತಿ ಸರಿ ಒಂದೇ ಇರ್ತಿತ್ತು. ನಿನ್ನ ಪುಣ್ಯ ನೋಡು, ನನ್ನ ಫ್ರೆಂಡ್ ಅಂದರು, ನಿನ್ನ ಪುಣ್ಯ ನೋಡು 5 ರಥೋತ್ಸವ ಇದೆ ಇವತ್ತು ಅಂತಂದರು. ನೋಡ್ರಿ, ಇಲ್ಲಿ ಬೆಳ್ಳಿದು ಆನೆ ಮತ್ತು ಬೆಳ್ಳಿದು ರಥ ಮತ್ತು ಒಂದು ಬಂಗಾರದ ರಥ, ಅದಾದ ನಂತರ ಒಂದು ಹುಡ್ಡಿಂದ ಮಾಡಿರ್ತಾರಲ್ಲ ಆ ರಥ, ಮತ್ತು ಇನ್ನೊಂದು ಚಿಕ್ಕದೊಂದು ರಥ ಇತ್ತು. ಆನೆ ಮೇಲೆ ರಾಘವೇಂದ್ರ ಸ್ವಾಮಿಗಳು ಕುಂತ್ಕೊಂಡು ಹೋಗೋದಂತೆ ಆ ಥರ ಮಾಡಿದರು. ತುಂಬ ಕಣ್ಣು ನೋಡಿ, ಅಂದರೆ ಫಸ್ಟ್ ಟೈಮ್ ಅಂದರೆ ನಾನು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು ಇಲ್ಲನಲ್ಲ, ಬಟ್ ರಥೋತ್ಸವ ಮಾತ್ರ ಫಸ್ಟ್ ಟೈಮು. ನೋಡ್ರಿ, 5 ರಥಗಳು ಒಂದೇ ಸರಿ ಎಳಿತಾರೆ ಅಂತಂದರೆ ಎಷ್ಟೋ ಜನಕ್ಕೆ ಸೌಭಾಗ್ಯನೇ ಇರಲ್ಲ ನೋಡೋಕ್ಕೆ. ರಥೋತ್ಸವ ರೆಡಿ ಮಾಡೋ ಮಟ್ಟ ಆ ಕಡೆ ಒಳಗಡೆ ಹೋಗ್ಬೋದು ಅಂತೇಳಿ ಅಂದರು. ಒಳಗಡೆ ಬಿಡ್ತಾರೆ ಇಲ್ಲ ಅಂದ್ಕೊಂಡು ಅಲ್ಲಿ ಮತ್ತೆ ನಾನು ಕಾಲ್ ಮಾಡಿದೆ ಅವ್ರಿಗೆ, ನಮ್ಮ ಫ್ರೆಂಡಿಗೆ, ಹೋಗ್ಬೋದು ಒಳಗಡೆ, ನಾನು ಹೇಳ್ತೀನಿ ಹೋಗು ಅಂತಂದರು. ಸರಿ ಆಯಿತು ಅಂಥೇಳಿ. ನೋಡಿರಿ, ಇಲ್ಲಿ ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿನೆಲ್ಲ ಕರ್ಕೊಂಬಂದಿದ್ದೆ ನಾವು. ಅದ್ರ ಮುಂದ್ಗಡೆ ಹೋಗಿದ್ದಿಲ್ಲ, ಅಲ್ಲಿ ಸ್ವಾಮಿಗಳು ಅಂದರೆ ರಾಘವೇಂದ್ರ ಸ್ವಾಮಿಗಳದ್ದು ಸ್ಥಾಪನೆ ಇತ್ತು. ಅಲ್ಲಿ ಒಳಗಡೆ ಹೋಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಇಷ್ಟಾದರೂ ನೋಡ್ಬೋದಲ್ಲ ಅಂಥೇಳಿ. ಫಸ್ಟ್ ಟೈಮ್ ನಾನು ನೋಡಿದ್ದು. ಯಾರಾದರೂ ನೋಡಿದರೆ ಓಕೆ, ನೋಡಿಲ್ಲ ಅನ್ನೋರು ಕಮೆಂಟ್ ಮಾಡಿ. ನೋಡಿರಿ, ಇಲ್ಲಿ ಕ್ಲೋಸ್ ಮಾಡ್ತಾಯಿದ್ದಾರೆ ಅದನ್ನು. ನಂಗೆ ತುಂಬ ಖುಷಿ ಆಯಿತು. ಈ ಥರ ಎಲ್ಲ ನೋಡೋ ಬಗ್ಗೆ ಸಿಗುತ್ತಾ ಇಲ್ಲ ಅಂದ್ಕೊಂಡಿದ್ದೆ. ಲೈನ್ ನಿಂದ್ರಾಗಾದ್ರೂ ಸಿಗುತ್ತಾ ಇಲ್ಲ ಅಂದ್ಕೊಂಡಿದ್ದೆ, ಬಟ್ ಇಲ್ಲಿ ಮಾಡೋ ನೋಡೋಷ್ಟು ಲೈನ್ ಸಿಕ್ಕಿತ್ತು. ಅಂದರೆ ಒಂದೊಂದು ರಥಗಳನ್ನು ತಂದು ಇಡ್ತಾಯಿದ್ರು. ಆ ಟೈಮಲ್ಲೇ ನಾವು ಹೋಗಿದ್ದು ಒಳಗಡೆ. ಮುಗಿಸ್ಕೊಂಡ್ಕಾಸಿ ಅಲ್ಲಿಂದ ನಾವು ಹೊರಗಡೆ ನಾವು ಸ್ವಲ್ಪ ಜನ ಕುಂತು ಅಕ್ಷತೆ ತೊಗೊಂಡು ಹೋಗೋಣ ಅಂದು. ಅಷ್ಟೊಂದರೆ ನನ್ನ ಫ್ರೆಂಡ್ ಒಬ್ರು ಕಾಲ್ ಮಾಡಿ, ರಾಘವೇಂದ್ರಿಗೆ ಹೋಗಿಲ್ಲ, ಬರೋ ಮುಂದೆ ಪ್ರಸಾದ ತೊಗೊಂಬಾ ಅಂತಂದರು. ಸರಿ ಆಯಿತು ತೊಗೊಂಬರ್ತೀನಿ ಅಂತಂದೆ. ಬಟ್ ಅಕ್ಷತೆ ಕಾಳು ಸಿಗಲಿಲ್ಲ, ನನಗೆ ಸಿಗಲಿಲ್ಲ. ತುಂಬ ಬೇಜಾರಾಯಿತು. ಅಂದರೆ ಮಂತ್ರಾಕ್ಷತೆ ಅಲ್ಲಿ ಮಟ್ಟ ಹೋಗಿ ಮಂತ್ರಾಕ್ಷತೆ ಸಿಕ್ಕಿಲ್ಲ ಅಂದರೆ ತುಂಬ ಮನಸ್ಸಿಗೆ ನೋವಾಯಿತು. ಪರವಾಗಿಲ್ಲ ಅಂತಂದು ಸ್ವಲ್ಪ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ, ಬಟ್ ನಾನು ತೋರ್ಸ್ಕೊಳಕ್ಕಾಗಿಲ್ಲ. ಯಾಕಂದರೆ ಅದು ನನ್ನ ಫೋನ್ ಚೇಂಜ್ ಆಗ್ಬಿಡ್ತು. ನಮ್ಮ ಚಿಕ್ಕಮ್ಮವ್ರ ಫೋನ್ ಇಸ್ಕೊಂಡ್ವಿ ನಾವು. ನನ್ನ ಫೋನು ಫುಲ್ಲು ಮಧ್ಯಾಹ್ನ ಎಲ್ಲ ಫುಲ್ ನೋಡಿ ಖಾಲಿ ಆಗ್ಬಿಟ್ಟಿದ್ದು. ಒಳಗಡೆ ಇಷ್ಟು ಚೆನ್ನಾಗಿದೆ ಅಂತಂತೇಳಿ ನಾನು ಅಂದ್ಕೊಂಡಿದ್ದೇ ಇಲ್ಲ. ನೀರೊಳಗೆ ರಥೋತ್ಸವನೂ ಮಾಡ್ತಾರಂತೆ. ಅಲ್ಲಿ ಒಳಗಡೆ ಸೆಂಟ್ರಲ್ಲಿ ಸ್ವಾಮಿಗಳನ್ನ ಸ್ಥಾಪನೆ ಮಾಡಿ
ಅಲ್ಲಿ ಮಟ್ಟ ಹೋಗಂಗಿಲ್ಲ. ಬಟ್ ನೋಡಿರಿ ಇಲ್ಲಿ ಎಷ್ಟು ಆಲ್ರೆಡಿ ತುಂಬ ಗಲೀಜು ಮಾಡಿಬಿಡ್ತಾರೆ ಜನ. ನೋಡ್ರಿ ಕುಡ್ದು ಜ್ಯೂಸ್ ಕುಡ್ದು ಬಾಟಲೆಲ್ಲ ಅಲ್ಲೇ ಬಿಸಾಕಿ ಆ ಥರ ಇಲ್ಲ. ಎಷ್ಟೋ ನೀಟಾಗಿ ಇಟ್ಟಿರ್ತಾರಲ್ಲ, ಅದನ್ನ ಅಷ್ಟೇ ಪರಿಸರನ ಇಡೋಕೆ ಬಿಟ್ಬಿಡ್ಬೇಕಲ್ಲ. ಹಾಳು ಮಾಡೋದು ಅರ್ಧ ಅಂದರೆ ನಾವೇ ಅಲ್ಲ. ಯಾಕಂದರೆ ಅಲ್ಲಿ ಇಲ್ಲಿ ಬಾಟ್ಲು ಬಿಸಾಕಿ ಆ ಥರ ಈಗ ನೋಡಿದ್ರಲ್ಲ ಹಿಂಗೆ ಬಿಸಾಕಿದ್ದಾರೆ ನೋಡ್ರಿ ಬಾಟ್ಲಿ. ತುಂಬ ಕ್ಯಾಪ್ಚರ್ ಮಾಡೋಣ ಅಂದ್ಕೊಂಡೆ, ಬೇಡ ಅಂತ ಸುಮ್ಮನೆಯಾಗಿ. ಸೊ ನೀರಿಂದನೂ ಫುಲ್ ಕ್ಯಾಪ್ಚರ್ ಮಾಡಿಕೊಂಡೆ. ಕಲರ್ ಲೈಟ್ಸ್ ಬರ್ತಾಯಿತ್ತು. ಅಲ್ಲಿ ಮೇಲ್ಗಡೆ ಕೃಷ್ಣಂದು ಫೋಟೋ ಅದೆಲ್ಲ ಇತ್ತು. ತುಂಬ ಅಂದರೆ ತುಂಬ ಖುಷಿ ಆಯಿತು ನೋಡಿ. ಯಾರೂ ನೋಡಿಲ್ಲ ಅನ್ನೋರು ಒಂದ್ಸರಿ ಹೋಗಿ ನೋಡ್ಕೊಂಬರಿ. ಆ್ಯಕ್ಚುಲಿ ನಾವು ಹೋಗಿರೋದು ಗುರುವಾರನೇ ಹೋಗಿರೋದು. ಗುರುವಾರ ನಮ್ಗೆ ನೋಡೋಕೆ ಬಿಡ್ತಾರಲ್ಲ ಅಂದ್ಕೊಂಡಿದ್ವಿ. ಬಟ್ ಒಂದು ಕಾಲಿಂದ ಒಳಗಡೆ ಎಲ್ಲ ಇಷ್ಟೆಲ್ಲ ತೋರಿಸ್ತಾರೆ ಅಂತ ಅಂದ್ಕೊಂಡಿದ್ದಿಲ್ಲ. ಸೊ ನಾವು ಗ್ರೇಟ್ ಅಂದ್ಕೊಂಡೆ. ನೋಡ್ರಿ ಇಲ್ಲಿ ಹೊರಗಡೆ ಎಲ್ಲ ಫೋಟೋಸ್ ಎಲ್ಲನೂ ಕ್ಯಾಪ್ಚರ್ ಮಾಡ್ತಾಯಿದ್ವಿ. ನನ್ನ ಫೋನ್ ಆಗಿದ್ರಂದರೆ ನಾನು ಬ್ಯಾಕು ಫ್ರಂಟ್ ಎರಡೂ ಮಾಡ್ಕೋಬೋಯ್ತು. ಬಟ್ ಇದ್ರಾಗ ಆಪ್ಷನ್ ಇದ್ದಿಲ್ಲ, ಓನ್ಲಿ ಮುಂದ್ಗಡೆ ಅಷ್ಟೇ ಆಪ್ಷನ್ ಇತ್ತು. ಸರಿ ಆಯಿತು ಅಂಥೇಳಿ, ಪರವಾಗಿಲ್ಲ ಅಂಥೇಳಿ ಮುಂದ್ಗಡೆ ಅಷ್ಟೇ ಕ್ಯಾಪ್ಚರ್ ಮಾಡ್ಕೊಂಡು ಬಂದು ಒಂದೊಂದು ಶಿಲೆಗಳು ಯಾವ ಥರ ತಪಸ್ಸು ಮಾಡಿದರು, ಯಾವ ಥರ ಗಂಗೆ ಒಳಗೆ ಸ್ನಾನ ಮಾಡಿದ್ದು, ಯಾವ ಥರ ಗಂಗೆ ಒಳಗೆ ಹೋಗಿ ನೀರು ಕುಡಿಯೋದು, ಯಾವ ಥರ ಋಷಿಗಳು ತಪಸ್ಸು ಮಾಡಿದ್ದು ಅಂತಂತೇಳಿ ಎಲ್ಲ ಫೋಟೋಸ್ನೂ ಕ್ಯಾಪ್ಚರ್ ಮಾಡಿ ಹಾಕಿದರು. ಐ ಥಿಂಕ್ ನಾನು ಹೋದಾಗ ಈ ಕಡೆ ಸೈಡು ಇದ್ದಿದ್ದಿಲ್ಲ ಫೋಟೋಸು. ಈ ಕಡೆ ಈ ಸಲ ಬಂದಾಗ ಈ ಕಡೆ ಎಲ್ಲ ಫೋಟೋಸ್ ಇತ್ತು. ನಾನಂತ ಉರಿ ಬಿಸಿಲಾಗೆ ವೀಡಿಯೋ ಮಾಡ್ಕೊಂಬಂದಿದ್ದೆ. ಇಂಥ ತಂಪೊತ್ತಲ್ಲಿ ಬಂದು ವೀಡಿಯೋ ಮಾಡ್ಕೊಂಡಿಲ್ಲ ಅಂದರೆ ವೇಸ್ಟ್ ಅಲ್ಲ ನಾವು ಅಂತೇಳಿ ಅಂದ್ಕೊಂಡು, ಸರಿ ಆಯಿತು ಒಂದು ವೀಡಿಯೋ ಮಾಡ್ಕೊಂಬಿಡೋಣ ಅಂತೇಳಿ ವೀಡಿಯೋ ಮಾಡ್ಕೊಂಡು ಮುಂದೆ ಬಂದ್ವಿ. ಸೊ ನಮ್ಮ ಮತ್ತೆ ಹುಷಾರು ನೀವು ಅಂತಂತಂದರು. ಮತ್ತು ನಮ್ಮ ತಂಗಿಯವರೆಲ್ಲ ಹುಷಾರು ನೀನು ವೀಡಿಯೋ ನೋಡ್ಕೊಂಡು ಮತ್ತೆ ಎಲ್ಲರೂ ಬಿದ್ದಿದ್ದೀಯಾ ಅಂತಂದ್ರೆ, ಪರವಾಗಿಲ್ಲ ಬಿಡು ನಾನು ಬೀಳಲ್ಲ ಅಂತೇಳಿ ನೀಟಾಗಿ ವೀಡಿಯೋ ಮಾಡ್ಕೊಂಡು ಬಂದ್ವಿ. ಇದು ಅಪ್ಪ ಮಂತ್ರಾಲಯ ಅಂದರೆ ನೋಡಿರಿ ಎಷ್ಟು ಕಣ್ಣುಗಳು ಸಾಲಲ್ಲ ನೋಡೋಕ್ಕೆ. ಮಾರ್ನಿಂಗ್ ಮಾಡಿದಾಗ ಆ ಥರ ಇತ್ತು, ಈವ್ನಿಂಗ್ ಮಾಡ್ದಲ್ಲಿ ಇಷ್ಟೊಂದು ಲೈಟ್ಸು ಇಷ್ಟೊಂದೆಲ್ಲ ಹಾಕಿದ್ರು. ಪೂರ್ತಿ ಮಾಡೋಕ್ಕಾಗಲಿಲ್ಲ. ಅದನ್ನು ಹೆಂಗೆ ಹಿಡ್ಕೊಂಡು ನಿಂತೀನಿ, ಅದೊಂದೇ ಹಿಡ್ಕೊಂಡು ನಿಂತೀನಿ, ಮರ್ತೋಗ್ಬಿಟ್ಟಿದ್ದೀನಿ ನಾನು ಏನು ಮಾಡಾಕತ್ತೀನಿ ಅಂತ ಹೇಳ್ಕಸೆ. ಆಮೇಲೆ ಸ್ವಲ್ಪ ಕವರ್ ಮಾಡ್ಕೊಂಡೆ ಲೈಟಾಗಿಲ್ಲ ಅನ್ನಲ್ಲ. ಈವ್ನಿಂಗ್ ಟೈಮಲ್ಲಿ ಹೋದ್ರಂದರೆ ಸ್ವರ್ಗನೇ ಸ್ವರ್ಗ. ಯಾಕಂದರೆ ಅಲ್ಲಿ ಸ್ಟೇ ಆಗ್ಬೋದು. ಅಲ್ಲೇ ನೈಟ್ ಅಲ್ಲೇ ಮಲ್ಕೊಂಡ್ವಿ. ಗುರುವಾರ ನೈಟು ಮಲ್ಕೊಂಡು ಶುಕ್ರವಾರ ಮಾರ್ನಿಂಗ್ ನಾವು ಊರಿಗೆ